ನಮ್ಮ ರಾಷ್ಟ್ರ ಎಲ್ಲಿ ತಲುಪಬಹುದು ಎಂಬ ನಮಗೆ ಒಂದು ಪ್ರಶ್ನೆ ಮೂಡಬಹುದು. ನಮ್ಮ ರಾಷ್ಟ್ರದಲ್ಲಿ ಹಲವಾರು ಸಂಪತ್ತುಗಳು ಇದೆಯಾದರೂ ಈ ದಿನಗಳಲ್ಲಿ ನಡೆಯುವಂತಹ ಪ್ರಾಕೃತಿಕ ವಿಕೋಪಗಳನ್ನು ನಾವು ನೋಡಿದಾಗ ಮುಂದೊಂದು ದಿನ ನಮ್ಮ ಜಗತ್ತು ಅಥವಾ ನಮ್ಮ ರಾಷ್ಟ್ರ ನಾಶವಾಗಬಹುದೋ ಎಂಬ ಸವಾಲು ನಮ್ಮ ಮುಂದಿದೆ. ಹಿಂದಿನ ದಿನಗಳಲ್ಲಿ ಒಂದು 84ರ ಹರೆಯದ ಒಬ್ಬ ವ್ಯಕ್ತಿಯನ್ನು ನಾನು ಭೇಟಿಯಾದಾಗ ಅವರು ಹೇಳಿದ್ದ ವಾಕ್ಯ ಮಂಗಳಿವೆ, ಮುಸ್ಲಿಮರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗ್ರಂಥ ಸಾಹೇಬ್ ಇದೆ, ಲಿಂಗಾಯತರಿಗೆ ವಚನಗಳಿವೆ,